ವೀಕ್ಷಕರೇ ಗಮನಿಸಿ, ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕೀರ್ತಿಗದ್ದೆಯಲ್ಲಿದ್ದ ಸಸ್ಯ ಪಾಲನಾ ಕೇಂದ್ರ ಕೀರ್ತಿಗದ್ದೆ, ಕುಮಟಾ ವಲಯ, ಹೊನ್ನಾವರ ವಿಭಾಗ. ಇಲ್ಲಿ ನೋಡಿ ವೀಕ್ಷಕರೇ, ಇದು ಸಸ್ಯ ಪಾಲನಾ ಕೇಂದ್ರ ಕೀರ್ತಿಗದ್ದೆ. ಇಲ್ಲಿ ಈ ರೋಡು ಕುಮಟಾದಿಂದ ಸಿದ್ದಾಪುರವನ್ನು ಹೋಗುತ್ತದೆ. ಈ ಮಧ್ಯದಲ್ಲಿ ಇದೆ ಕೀರ್ತಿಗದ್ದೆ ಹಳ್ಳಿ. ಇಲ್ಲಿದೆ ಸಸ್ಯ ಪಾಲನಾ ಕೇಂದ್ರ. ಇಲ್ಲಿ ನೋಡಿ ಇಷ್ಟು ಸುಂದರವಾದ ಅಶೋಕಿನ ಮರ ಮತ್ತು ತೆಂಗಿನ ಮರಗಳಿವೆ. ಇಲ್ಲಿ ನೋಡಿ ಎಂಟ್ರನ್ಸ್, ಇದು ನರ್ಸರಿ ಅಂದರೆ ಸಸ್ಯ ಪಾಲನಾ ಕೇಂದ್ರ ಒಳಗಡೆ ಹೋಗುವ ಎಂಟ್ರನ್ಸ್ ಅಂದರೆ ಗೇಟ್. ಇಲ್ಲಿ ನೋಡಿ ಸಣ್ಣ ಸಣ್ಣ ಸುಂದರವಾದ ಸಸ್ಯಗಳಿವೆ. ಇಲ್ಲಿ ನೋಡಿ ಎಷ್ಟು ಹಸಿರುಯಾಗಿವೆ. ನೋಡಿ ಹೀಗೆ ಮುಂದೆ ಹೋಗ್ತಾ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಇಲ್ಲಿ ಥರದ ಬೇರೆ ಬೇರೆ ತರಹದ ಸಣ್ಣ ಸಣ್ಣ ಸಸ್ಯಗಳು ಉಂಟು. ಈ ಸಸ್ಯಗಳ ಎಲ್ಲವನ್ನು ಸ್ವಲ್ಪ ದೊಡ್ಡ ಆದ ಮೇಲೆ, ಇಲ್ಲಿ ನೋಡಿ, ಈ ದೊಡ್ಡ ಆದ ಮೇಲೆ ಇದು ಪ್ಲಾಂಟೇಶನ್ಗೆ ತೆಗೆದುಕೊಂಡು ಹೋಗಿ ನೆಡುತ್ತಾರೆ. ಮತ್ತು ರೋಡ್ ಸೈಡಿಗೆಲ್ಲ ಗಿಡಗಳು ಇದೇ ತಗೊಂಡು ಹೋಗಿ ಇದು ನೆಡುತ್ತಾರೆ. ಈ ಸಸ್ಯವನ್ನು ಫಸ್ಟಿಗೆ ಇಲ್ಲಿ ಬೀಜವನ್ನು ತೆಗೆದುಕೊಂಡು ಒಂದು ಸಣ್ಣ ಕೊಟ್ಟೆಯಲ್ಲಿ ಹಾಕ್ತಾರೆ. ನಂತರ ಸಣ್ಣ ಸಣ್ಣ ಸಸಿಗಳನ್ನು ಹುಟ್ಟಿಸಿ ನಂತರ ಅದು ಪ್ಲಾಂಟೇಶನ್ಗೆ ತೆಗೆದುಕೊಂಡು ಹೋಗುತ್ತಾರೆ. ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆ, ಈಗ 1966ನಲ್ಲಿ ಈ ಬಂಗ್ಲೋವನ್ನು ಕಟ್ಟಿದರು. ಈ ಬಂಗ್ಲೋದ ಒಂದು ದೊಡ್ಡ ಕತೆ ಇದೆ. ಈಗ ನಿಮಗೆ ನಾನು ಈ ಕಥೆಯನ್ನು ಹೇಳುತ್ತೀನಿ. ಇಲ್ಲಿ ನೋಡಿ ಎಷ್ಟು ಸುಂದರವಾದ ಸಸ್ಯಗಳು ಉಂಟು. ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಈ ಬಂಗ್ಲೋಯಲ್ಲಿ 15 ವರ್ಷಗಳ ಕಾಲ ಡ್ಯೂಟಿ ಮಾಡಿದ ವ್ಯಕ್ತಿ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಹೇಳಿದ ಮಾತು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಅವರು ಇಲ್ಲಿ ಡ್ಯೂಟಿ ಮಾಡುವಾಗ ಅವರ ಜೊತೆ ನಡೆದ ಘಟನೆ ಅವರು ನಮ್ಮ ಹತ್ತಿರ ಹೇಳಿದ್ದಾರೆ. ಅದೇ ನಾನು ನನ್ನ ಭಾಷೆಯಲ್ಲಿ ನಿಮಗೆ ಹೇಳಲು ಬಯಸುತ್ತೇನೆ. ಅವರಲ್ಲಿ ಡ್ಯೂಟಿ ಮಾಡುವಾಗ ಅವರ ಜೊತೆ ತುಂಬ ಒಂದು ರಾವು ಇಲ್ಲಿ ಈ ಬಂಗ್ಲೋಯಲ್ಲಿ ವಾಸವಾಗುತ್ತಿತ್ತು. ಆ ರಾವು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ತುಂಬಾ ತಾಂಡವನ್ನು ಮಾಡುತ್ತಿತ್ತು. ಆ ರಾವು ಇಲ್ಲಿ ಡ್ಯೂಟಿ ಮಾಡುತ್ತಿದ್ದ ವ್ಯಕ್ತಿಯ ಜೊತೆಯಲ್ಲಿ ಹಿಂದೆ ಹೋಗುತ್ತಿತ್ತು. ನಂತರ ಆ ರಾವಿಗೆ ಕುತ್ತಿಗೆ ಇಲ್ಲ. ಯಾಕೆಂದರೆ ಅವಾಗ ಅವರು ಡ್ಯೂಟಿ ಮಾಡುವಾಗ ಇಲ್ಲಿ ಸರಿಯಾಗಿ ಕರೆಂಟ್ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ ಇಲ್ಲಾಗಿತ್ತು. ಅದರಿಂದ ಅವರಿಗೆ ಇಲ್ಲಿ ಡ್ಯೂಟಿ ಮಾಡುವಾಗ ತುಂಬ ಕಷ್ಟವಾಗುತ್ತಿತ್ತು. ಇಲ್ಲಿ ಹೀಗೆ ನೋಡ್ತಿದ್ದೀರಲ್ಲ, ಇಲ್ಲಿ ಆ ರಾವು ವಾಸವಾಗುತ್ತಿತ್ತು. ಇಲ್ಲಿ ಈ ಬಂಗ್ಲೋ ಒಳಗಡೆ ಹೋದರೆ ಯಾರು ಹೋಗಲಿ ಅವರಿಗೆ ಈ ರಾವು ಹೆದರಿಸ್ತಿತ್ತು. ಒಂಥರ ಶಬ್ದ ಮಾಡಿ, ಒಂಥರ ಆವಾಜ್ ಮಾಡಿ, ಇಲ್ಲದ್ರೆ ಯಾವ ವ್ಯಕ್ತಿ ಅಲ್ಲಿ ಡ್ಯೂಟಿ ಮಾಡುತ್ತಿದ್ದಾರ ಅವರ ಹೆಸರನ್ನು ಕರೀತಿತ್ತು. ಮತ್ತು ಇಲ್ಲಿ ಡ್ಯೂಟಿ ಮಾಡುತ್ತಿದ್ದ ಇಬ್ಬರು ವ್ಯಕ್ತಿಗಳು ಹೆದರಿ ಜ್ವರ ಬಂದು ಮರಣವನ್ನು ಹೊಂದಿದ್ದಾರೆ. ಅದರಿಂದ ಇಲ್ಲಿ ಈ ವ್ಯಕ್ತಿ ಈಗ ನಮ್ಮ ಜೊತೆಯಲ್ಲಿದ್ದಾರಲ್ಲ, ಅವರು ತುಂಬ ಧೈರ್ಯವಂತ ವ್ಯಕ್ತಿ. ಅವರು 15 ವರ್ಷ ಇಲ್ಲಿ ಕಂಟಿನ್ಯೂಸ್ಲಿ ಡ್ಯೂಟಿ ಮಾಡಿದ್ದಾರೆ. ಅವರು ತುಂಬ ಧೈರ್ಯವಂತರು. ಅವರು ಇಲ್ಲಿ ಕೆಲಸ ಮಾಡುತ್ತಿದ್ದಾಗ ಅಲ್ಲಿ ಒಂದು ಹೊಳೆ ಇದೆ. ಇದರ ಮುಂದೆ ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಒಂದು ಹೊಳೆ ಇದೆ, ಅದೇ ಅಘನಾಶಿನಿ ಹೊಳೆ. ಅಲ್ಲಿ ನರ್ಸರಿ ಇದೆಯಲ್ಲ, ಆ ಸಣ್ಣ ಗಿಡಕ್ಕೆ ನೀರು ಬೀಳಲಿಕ್ಕೆ ಮಷೀನು ಹಚ್ಚಿದ್ದಾರೆ. ಆನ್ ಮಾಡಲಿಕ್ಕೆ ಅಲ್ಲಿ ಹೋಗಬೇಕಾಗಿತ್ತು ಅವರಿಗೆ. ಆದರೆ ಅವರು ರಾತ್ರಿ ಹೊತ್ತಿಗೆ ಅಲ್ಲಿ ಮಷೀನ್ ಆನ್ ಮಾಡಲಿಕ್ಕೆ ಹೋದಾಗ ಅವರ ಹಿಂದೆ ಆ ರಾವು ಅವರ ಹಿಂದೆ ಹೋಗುತ್ತಿತ್ತು. ಮತ್ತು ಹೋಗಿ ಅಲ್ಲಿ ಅವರ ಹಿಂದೆನೇ ನಿಂತ್ಕೊಳ್ತಿತ್ತು.
ಈ ಥರ ಅವರು ಯಾವಾಗಲೂ ಈ ರಾವಿಗೆ ಹೆದರಲಿಲ್ಲ. ಆದರೆ ಇಲ್ಲಿ ತುಂಬ ಜನ ಈ ಬಂಗ್ಲೋಯಲ್ಲಿ ಬಂದು ಉಳಿಲಿಕ್ಕೆ ತುಂಬಾ ಹೆದರ್ತಾರೆ. ತುಂಬ ಆಫೀಸರ್ಸ್ ಎಲ್ಲ ಬಂದದ್ದು ವಾಪಸ್ಸೇ ಹೋಗ್ತಿದ್ದರು. ಇಲ್ಲಿ ನೋಡಿ ಇಷ್ಟು ಸುಂದರವಾದ ಮರಗಳು ಕಾಣ್ತಾ ಇದೆ ನೋಡಿ. ಇದು ನಾನು ಈಗ ನಿಮಗೆ ರೋಡ್ ತೋರಿಸ್ತಿದ್ದೀನಲ್ಲ, ಅದು ಹೊಳೆಗೆ ಹೋಗುವ ರೋಡ್. ಇಲ್ಲಿ ಬಂಗ್ಲೋದಿಂದ ಹೊಳೆಗೆ ಹೋಗುತ್ತಿದ್ದ ರೋಡ್ ಅದು. ಇಲ್ಲಿ ನೋಡಿ, ಈಗ ನಾನು ಹೋಗುತ್ತಿದ್ದೀನಿ ಹೊಳೆ ಹತ್ತಿರ, ಸಮೀಪ ಬಂದಿದ್ದೀನಿ. ಇಲ್ಲಿ ನೋಡಿ ಅಕೇಶನ ಮರಗಳಿವೆ ನೋಡಿ. ಈಗ ಸ್ವಲ್ಪ ಬಾಂಬುಗಳಿವೆ ನೋಡಿ. ಈಗ ಒಂದು ಗೇಟ್ ಬಂತು. ಈ ಗೇಟ್ ದಾಟಿ ನಮಗೆ ಹೊಳೆಗೆ ಹೋಗಬೇಕಾಗ್ತದೆ ನೋಡಿ. ಈಗ ಗೇಟ್ ಓಪನ್ ಮಾಡ್ತೀನಿ ನೋಡಿ. ಈ ಥರ ರೋಡ್ ಇದೆ, ಕಚ್ಚಾ ರೋಡ್ ಇದೆ. ಇಲ್ಲಿ ತನಕನೂ ಮಳೆಗಾಲ ದಿನದಲ್ಲಿ ಈ ಗೇಟ್ ತನಕನೂ ನೀರು, ಹೊಳೆಯ ಅಘನಾಶಿನಿ ಹೊಳೆಯ ನೀರು ಈ ಗೇಟ್ ತನಕ ಬರುತ್ತದೆ ನೋಡಿ. ಎಷ್ಟು ಮೇಲೆ ಆ ಅಘನಾಶಿನಿ ಹೊಳೆಯ ನೀರು ಬರುತ್ತಾ ಅಂತ. ಅಲ್ಲಿ ನೋಡಿ, ಹೊಳೆ ನೋಡಿ ಎಷ್ಟು ಕೆಳಗೆ ಅದ. ಈಗ ಬೇಸಿಗೆ ಕಾಲದಲ್ಲಿ ನೀರು ಕೆಳಗಡೆ ಹೋಗುತ್ತದೆ, ಹೊಳೆ ಒಣಗ್ದಂಗೆ ಆಗ್ತದೆ. ಹೊಳೆ ದಾಟಲಿಕ್ಕೂ ನಮಗೆ ಆಗ್ತದೆ. ಇಲ್ಲಿ ನೋಡಿ, ನಾನು ಹೋಗ್ತಿದ್ದೀನಿ ಹೊಳೆ ಹತ್ತಿರ ನೋಡಿ. ಇದೇ ಹೊಳೆಯಲ್ಲಿ ಆ ರಾವು ಅವರ ಜೊತೆ ಹಿಂದೆ ಬಂದು ಈ ಹೊಳೆಯಲ್ಲಿ ಹಾರುತ್ತಿತ್ತಂತೆ ನೋಡಿ. ಇಲ್ಲಿ ನೋಡಿ, ಇದೇ ಹೊಳೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಇಲ್ಲೇ ಬಂದು ಹಾರುತ್ತಿತ್ತು. ಮತ್ತು ಇಲ್ಲಿ 2 ವರ್ಷದ ಹಿಂದೆ 3 IFS ಆಫೀಸರು ಕೂಡ ಇಲ್ಲಿ ಮುಳುಗಿ ಹೋಗಿದ್ದಾರೆ. ಇಲ್ಲಿ ಟ್ರೈನಿಂಗಿಗೆ ಅಂತ ನಮ್ಮ ಕೀರ್ತಿಗದೆ ಸಸ್ಯ ಪಾಲನಾ ಕೇಂದ್ರ, ಕೀರ್ತಿಗದೆ ಫಾರೆಸ್ಟ್ ನರ್ಸರಿಗೆ ಬಂದು ಇಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದರು. ಅವರು ನೀರನ್ನು ನೋಡಿ ತುಂಬ ಸಂತೋಷವಾಗಿ, ಹೊಳೆ ನೋಡಿ ಎಕ್ಸೈಟ್ಮೆಂಟಿಂದ ಅವರು ನೀರನ್ನು ಆಡಲಿಕ್ಕೆ ಅಂದರೆ ಮೀಲಿಕ್ಕೆ ಹೋದರು. ಆದರೆ ಅವರು ವಾಪಸ್ ಬಂದಿಲ್ಲ. ಇಲ್ಲಿ 3 ಜನ ಫಾರೆಸ್ಟ್ IF ಆಫೀಸರ್ಸ್ಗಳು ಇಲ್ಲಿ ಮುಳುಗಿ ಹೋಗಿದ್ದಾರೆ. ಇಲ್ಲಿದ್ದ ವಾಚ್ಮೆನ್ಗಳು ಒಬ್ಬರಿಗೆ ಬದುಕಿಸಿದ್ದಾರೆ, ಆದರೆ 3 ಜನ ಸತ್ತು ಹೋಗಿದ್ದಾರೆ. ಇಲ್ಲಿ ನೋಡಿ, ಈಗ ಹೊಳೆ ಎಲ್ಲ ಒಣಗಿದೆ, ಸ್ವಲ್ಪ ನೀರಿದೆ. ಬೇಸಿಗೆಗಾಲದಲ್ಲಿ ಹೊಳೆ ಎಲ್ಲ ನೀರೆಲ್ಲ ಒಣಗೋಗುತ್ತದೆ ನೋಡಿ. ಎಷ್ಟು ಸುಂದರವಾಗಿದೆ ಅಂದರೆ ವ್ಯೂಸ್ ನೋಡಲಿಕ್ಕೆ ತುಂಬ ಇಲ್ಲಿ ಸುಂದರವಾಗಿದೆ. ಗಿಡಗಳು ನೋಡಿ, ಅಲ್ಲಿ ಬೆಟ್ಟ ಎಲ್ಲ ಕಾಣ್ತಾ ಇದೆ. ಇಲ್ಲಿ ನೋಡಿ, ಇವರೇ ವ್ಯಕ್ತಿ. ಇವರು 15 ವರ್ಷಗಳ ಕಾಲ ಈ ಬಂಗ್ಲೋಯಲ್ಲಿ ಕೆಲಸ ಮಾಡಿದವರು. ಇವರ ಜೊತೆಯಲ್ಲಿ ಆದ ಘಟನೆ ಇದು. ಅವರ ಹಿಂದೆ ರಾವು ಬಂದು ಅವರಿಗೆ ತುಂಬಾ ಕಾಟವನ್ನು ಕೊಡುತ್ತಿತ್ತು. ಮತ್ತು ಇಲ್ಲಿ ಬಂದು ಹಾರ್ತಿತ್ತು ರಾತ್ರಿ ವೇಳೆಯಲ್ಲಿ. ಮತ್ತು ರಾತ್ರಿ ವೇಳೆಯಲ್ಲಿ ಅಲ್ಲಿ ನರ್ಸರಿಲಿದ್ದ ಮಾವಿನ ಮರದ ಮೇಲೇನೂ ಹತ್ತು ಕುಳಿತುಕೊಳ್ಳುತ್ತಿತ್ತು. ಮತ್ತು ಇವರು ಮನೆಗೆ ಹೋದರೆ ಅವರ ಮನೆಗೆ ಹೋದ ನಂತರ ರಾತ್ರಿಗೆಲ್ಲ ಬಾಗಿಲವನ್ನು ಜಪ್ಪಿ ಅವರ ಹೆಸರನ್ನು 2 ಸಲ ಕೂಗುತ್ತಿದ್ದಂತೆ. ಇಲ್ಲಿ ನೋಡಿ, ಬಾಲು ರೇತಿ ಅಂತ ನಾವು ಹೇಳ್ತಾರಲ್ಲ, ಇಲ್ಲಿ ನೋಡಿ, ಇಲ್ಲಿ ಈ ಹೊಳೆಯಲ್ಲಿ ತುಂಬ ಬಾಲು ಇದೆ. ಮನೆಗಳೆಲ್ಲ ಕಟ್ಟಲಿಕ್ಕೆ ಇಲ್ಲಿಂದ ತುಂಬಾ ಜನರು ಗಾಡಿ ತುಂಬಿಕೊಂಡು ತೆಗೆದುಕೊಂಡು ಹೋಗುತ್ತಿದ್ದರು. ಆದರೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಬಾಲುವನ್ನು ತೆಗಿಲಿಕ್ಕೆ ಕೊಡ್ತಾ ಇಲ್ಲ. ಇಲ್ಲಿ ನೋಡಿ, ಈ ಎಲ್ಲ ಗಿಡ ನಿಮಗೆ ಕಾಣ್ತಾ ಇದೆಯಲ್ಲ, ಇದು ನೀರಿನ ಜಾಮೂನ್ ಅಂತ ಹೇಳ್ತೀವಿ ನಾವು, ನೀರಿನ ಜಂಬೆ ಹಣ್ಣು ಅಂತ.
ಅದು ಔಷಧಿಗೆ ಬರುತ್ತದೆ. ಈ ಗಿಡಗಳಿಗೆ ಸಣ್ಣ ಸಣ್ಣ ಹಣ್ಣು, ಜಂಬೆ ಹಣ್ಣು ಆಗ್ತದೆ. ಅದು ತುಂಬಾ ಒಂದು ಡಯಾಬಿಟಿಸ್ ಯಾರಿಗಿದೆ ಅವರಿಗೆ ಅವರು ಈ ಜಂಬೆ ಹಣ್ಣು ತಿಂದರೆ ತುಂಬ ಅವರಿಗೆ ಲಾಭವಾಗುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನಮ್ಮ ಮುಂದೆ ಕಾಣ್ತಾ ಇದೆ ಚೂರ್ಣ ಬೆಟ್ಟ. ಈ ಬೆಟ್ಟದ ಮೇಲೆ ನಿಮಗೆ ಥರದ ಹಣ್ಣುಗಳು ಸಿಗ್ತಾ ಉಂಟು. ಅಲ್ಲಿ ಇದೇ ಬೆಟ್ಟದ ಮೇಲೆ ಒಂದು ಚರ್ಚ್ ಇದೆ. ಅದರ ಮೇಲೆ ಮಿಂಚು ಒಂದು ಬಿದ್ದು ಬೆಂಕಿ ಆಗಿತ್ತು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇದೆ ಅದು ಕಲ್ವೆ ಅಂತ ಊರು. ಬಂಗನೆ, ಕಲ್ವೆ, ಮೋರ್ಸೆ ಅಂತ ಊರುಗಳು ಈ ಹೊಳೆ ಆ ಸೈಡ್, ಹೊಳೆ ದಾಟಿದ ನಂತರ ನಿಮಗೆ ಆ ಊರುಗಳು ಸಿಗ್ತವೆ. ನೋಡಿ, ಈ ಹೊಳೆ ದಾಟಿ ಆ ಸೈಡ್ ಹೋಗಬೇಕು. ನೋಡಿ ಈ ಬೆಟ್ಟ ಇಲ್ಲೇ ನೋಡಿ ಕ್ರೂಸ್ ಇದೆ. ಇಲ್ಲಿ ನೋಡಿ, ಇಲ್ಲೇ ಕ್ರೂಸ್ ಇದೆ. ಅಲ್ಲಿ ಬೆಂಕಿ ಬಿದ್ದದ್ದು ನೋಡಿ ಕಾಣ್ತಾ ಉಂಟು. ಇದು ನೋಡಿ, ಇದೊಂದು ಬೆಟ್ಟನೇ. ಸೀನ್ಸ್ ನೋಡಲಿಕ್ಕೆ ತುಂಬಾನೇ ಚಂದ ಸುಂದರವಾಗಿದೆ. ನೋಡಿ ಎಷ್ಟು ಚಂದವಾಗಿ. ಇಲ್ಲಿ ಕ್ಲೈಮೇಟು ತುಂಬಾನೇ ಚಂದ ಇದೆ, ಚೆಂದಾಗಿದೆ. ನೀವೇ ಇಲ್ಲಿ ಬಂದರೆ ತುಂಬಾನೇ ನಿಮಗೆ ಮನಸ್ಸಿಗೆ ಸಂತೋಷವನ್ನು ನೀಡುತ್ತದೆ. ನೋಡಿ, ಇದು ಅಕೇಶಿನ ಗಿಡ. ಇಲ್ಲಿ ನೋಡಿ, ಈ ಪೈಪ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸ್ವಲ್ಪ ಮುಂದೆ ಅಲ್ಲಿ ಮಷೀನನ್ನು ಹಚ್ಚಿದ್ದಾರೆ. ಇದೇ ಪೈಪಿಂದ ನೀರನ್ನು ಅಲ್ಲಿ ಗಿಡಗಳಿಗೆ ಸಪ್ಲೈ ಮಾಡುತ್ತಾರೆ. ಮತ್ತು ಇದೇ ಹೊಳೆಗೆ ಯಾರು ನಮ್ಮ ಊರಿನಲ್ಲಿ ಯಾರು ಭಾಗಗಳೆಲ್ಲ ತೋಟ ಮಾಡಿದ್ದಾರೋ ಅವರು ಕೂಡ ಇದೇ ನದಿಗೆ, ಇದೇ ಹೊಳೆಗೆ ಮಷೀನನ್ನು ಹಚ್ಚಿ ಪೈಪಿಂದ ನೀರನ್ನು ತೆಗೆದುಕೊಂಡು ಹೋಗುತ್ತಾರೆ. ಈಗ ನೋಡಿ, ಈ ಹೊಳೆಯಿಂದ ಸೈಡಿನಿಂದ ಹೋಗುವ ಒಂದು ಸಣ್ಣ ದಾರಿ. ನಾವು ಈಗ ಫಾರೆಸ್ಟ್ ನರ್ಸರಿಯಿಂದ ಬಂದಿದ್ದೀರಲ್ಲ, ಈಗ ನಿಮಗೆ ಇಲ್ಲಿಂದ ಮುಂದಗಡೆ ಹೋಗಿ ಬೇರೆ ಕಡೆಯಿಂದ ಮನೆಗೆ ನಾವು ವಾಪಸ್ ಹೋಗ್ತಾ ಇದ್ದೀವಿ. ನೋಡಿ ಯಾವ ರೀತಿ ಕಲ್ಲುಗಳಿವೆ, ಬಾಲು ಇದೆ, ಕಲ್ಲು ಇದೆ, ಮತ್ತು ಒಣ ಎಲೆ ಎಲ್ಲ ಬಿದ್ದಿದೆ. ಇಲ್ಲಿ ಹಾವುಗಳು ಇರುವ ಸಂಭವವಿದೆ. ತುಂಬ ಹೆದರಿಕೆ ಆಗ್ತಾ ಉಂಟು. ಇಲ್ಲಿ ಹಾವು ಇರುತ್ತದಂತೆ. ಅದರಿಂದ ನಾವು ಸಾವಕಾಶವಾಗಿ ನೋಡ್ತಾ ಹೋಗ್ತಾ ಇದ್ದೀವಿ, ಹಾವು ಇರಬಹುದಂತ. ಇಲ್ಲಿ ನಾಗರ ಹಾವು ಮತ್ತು ಕೆರೆ ಹಾವುಗಳು ಇಲ್ಲಿ ತುಂಬ ಇವೆ. ಮತ್ತು ನಾಗರ ಹಾವುಗಳು ಒಂದೊಂದು ಇರ್ತದೆ. ಮತ್ತು ಗಿಡದ ಮೇಲೆ ಇರುವ ಹಾವನ್ನು ಇಲ್ಲಿ ಗ್ರೀನ್ ಅಂದರೆ ಹಸಿರು ಕಲರ್ ಮತ್ತು ಕಪ್ಪು ಕಲರ್ 2 ಬಣ್ಣಗಳಲ್ಲಿ ಇರುತ್ತವೆ. ಅದರಿಂದ ಇಲ್ಲಿ ಹೋಗುವಾಗ ತುಂಬಾ ಹೆದರಿಕೆ ಆಗ್ತದೆ. ನೋಡಿ ಎಷ್ಟು ಗಿಡಗಳಿವೆ ಅಂತ, ಎಷ್ಟು ಸುಂದರವಾದ ನೋಡಿ ಎಷ್ಟು ಸೀನ್ಸ್ ಕಾಣ್ತಾ ಉಂಟಂತ. ನೋಡಿ, ನಾವು ಒಬ್ಬರೇ ಹೋಗ್ತಾ ಇಲ್ಲ, ಇವರು ಇಲ್ಲಿ ಇದ್ದವರು ನಮ್ಮ ಜೊತೇಲಿ ಇದ್ದಾರಲ್ಲ, ಅವ್ರ ಜೊತೇಲಿ ನಾವು ಹೋಗ್ತಾ ಇದ್ದೀವಿ. ಅದರಿಂದ ನಮಗೆ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ಲ ಈ ಥರ ಇತ್ತು ಅಂತ. ಅದೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿಂದ ಈ ಹೊಳೆ ದಾಟಿ ಆ ಸೈಡ್ ಹೋದರೆ ಮುಣಗಿ ಮತ್ತು
ಕಲ್ವ ಅಂತ 2 ಊರುಗಳು ನಿಮಗೆ ಸಿಗುತ್ತದೆ. ಅಲ್ಲೂ ತುಂಬ ತೋಟ ಗೆದ್ದೆಗಳೆಲ್ಲ ಮಾಡಿಕೊಂಡು ಜನರು ಇದ್ದಾರೆ. ಇಲ್ಲಿ ನೋಡಿ ಎಷ್ಟು ಹಸಿರುವಾದ ಸುಂದರವಾದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹೊಳೆ ನೋಡಿದರೆ ಯಾರು ಫೋಟೋ ತೆಗಿಲಿಕ್ಕೆ ಬರಲಿಕ್ಕೆ ಇಷ್ಟಪಡುತ್ತಾರೆ, ಆದರೆ ಹೆದರಿಕೆ ಇಲ್ಲಿ ಬರಲಿಕ್ಕೆ. ಯಾಕಂದರೆ ಇಲ್ಲಿ ತುಂಬ ಹೊರಗಡೆಯಿಂದ ವಿಸಿಟ್ ಮಾಡಲಿಕ್ಕೆ ಬಂದ ತುಂಬ ಜನರು, ಅಂದರೆ ಒಂದು 10-15 ಜನರೇ ಇಲ್ಲಿ ಜೀವ ಹೋಗಿದೆ. ಕಾಲು ಜಾರಿಕೊಂಡು ಇಲ್ಲಿ 15-20 ಜನರು ತನ್ನ ಜೀವವನ್ನು ತೆಗೆದುಕೊಂಡಿದ್ದಾರೆ. ಅದರಿಂದ ಇಲ್ಲಿ ಮಧ್ಯದಲ್ಲಿ ಹೋಗಿ ಫೋಟೋ ಶೂಟ್ ಮಾಡಲಿಕ್ಕೆ ನಮಗೆ ತುಂಬಾ ಹೆದರಿಕೆ ಆಗ್ತದೆ. ಅದರಿಂದ ಇಲ್ಲಿ ನೋಡಿ ಎಷ್ಟು ಡೀಪ್ ನೀರಿದೆ ಅಂದರೆ ನೋಡಲಿಕ್ಕೆ ಏನಿಲ್ಲ ಹಾಗೆ ಕಾಣ್ತಾ ಉಂಟು. ಆದರೆ ಇಲ್ಲಿ ನಮ್ಮ ಈ ಹೊಳೆಯಲ್ಲಿ 12 ಬಾವಿಗಳಿವೆ. ಅಘನಾಶಿನಿ ಹೊಳೆಯಲ್ಲಿ 12, ಟೋಟಲ್ ಎಷ್ಟು 12 ಬಾವಿಗಳಿವೆ. ಹಿಂದಿನ ಕಾಲದಲ್ಲಿ ಇಲ್ಲಿ ಎಲ್ಲ ಮಿಲಿಟ್ರಿಯವರು ಎಲ್ಲ ತನ್ನ ಸಾಮಾನುಗಳು ಇಲ್ಲಿ ಅಡಗಿಸ್ತಿದ್ದರಂತೆ. ಈ ಹೊಳೆ ಇಷ್ಟು ದೊಡ್ಡ ಇಲ್ಲಾಗಿದ್ದಂತೆ, ಸಣ್ಣ ಇತ್ತಂತೆ. ಅದರಿಂದ ಇಲ್ಲಿ 12 ಬಾವಿಗಳನ್ನು ಅವರು ತೆಗೆದು ಹಾಕಿದರಂತೆ. ಅದರಿಂದ ಯಾರು ಈ ಹೊಳೆಯಲ್ಲಿ ಬೀಳ್ತಾರೋ ಅವರು ಸೀದಾ ಹೋಗಿ ಆ ಬಾವಿಯಲ್ಲಿ ಹೋಗುತ್ತಾರೆ. ಅದರಿಂದ ಅವರ ಜೀವ ಹೋಗುತ್ತದೆ. ಅದೇ ಹೆದರಿಕೆಯಲ್ಲಿ ಎಲ್ಲೆಲ್ಲೂ ಬಾವಿ ಇದೆ ಅಂತ ಈ ಊರಿನ ಜನರಿಗೆ ಮಾತ್ರ ಗೊತ್ತು. ಹೊರಗಿಂದ ವಿಸಿಟ್ ಮಾಡಲಿಕ್ಕೆ ಬಂದವರಿಗೆ ಇಲ್ಲಿ ಬಾವಿ ಎಲ್ಲೆಲ್ಲಿ ಅದೇ ಅಂತ ಗೊತ್ತಾಗೋದಿಲ್ಲ. ಅದರಿಂದ ಫೋಟೋ ಶೂಟ್ ಮಾಡಲಿಕ್ಕೆ ಹೋಗಿ ಅದರೊಳಗೆ ಬೀಳುವ ಸಂಭವ ಇರುತ್ತದೆ. ಅದರಿಂದ ಯಾರು ಒಬ್ಬರೇ ಈ ಹೊಳೆಗೆ ಬರಬೇಡಿ ಅಂತ ನಾನು ಹೇಳಲು ಬಯಸುತ್ತೇನೆ. ಬಂದರೆ ಈ ಊರಿನ ಜನರ ಜೊತೆಯಲ್ಲಿ ಬಂದು ಇಲ್ಲಿ ವಿಸಿಟ್ ಮಾಡಿ ಅಂತ ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಇಲ್ಲಿ ನೋಡಿ ಇಷ್ಟು ಸುಂದರವಾದ ಸೀನ್. ಇದು ನೋಡಿ ದೊಡ್ಡ ಕಲ್ಲುಗಳಿವೆ. ಇಲ್ಲಿ ನೋಡಿ, ಇಲ್ಲಿ ಈ ಹೊಳೆ ಹತ್ತಿರ ತುಂಬ ಜನ ಬಂದು ಇಲ್ಲಿ ಅಡುಗೆ ಮಾಡಿಕೊಂಡು ತಿನ್ಕೊಂಡು ಹೋಗುತ್ತಾರೆ, ಪಿಕ್ನಿಕ್ ಮಾಡ್ಕೊಂಡು ಹೋಗುತ್ತಾರೆ. ಅವರು ಬಂದು ಇಲ್ಲಿ ಒಲೆಯನ್ನು ಹಚ್ಚಿ ಇದೊಂದು ಪಿಕ್ನಿಕ್ ಸ್ಪಾಟ್. ಆದರೆ ನೀವು ಬರುವಾಗ ಈ ಊರಿನ ಜನರ ಜೊತೆಯಲ್ಲಿ ಬಂದು ಪಿಕ್ನಿಕ್ ಮಾಡಲಿಕ್ಕೆ ಅಡ್ಡಿಲ್ಲ. ಇಲ್ಲಿ ನೋಡಿ ಪಿಕ್ನಿಕ್ ಮಾಡಿ ಇಲ್ಲಿ ಹೊಳೆಯಲ್ಲಿ ಮೀನು ಇರ್ತದಲ್ಲ, ಅದನ್ನು ಜಾಲ ಹಾಕ್ಕೊಂಡು ಮೀನನ್ನು ಹಿಡ್ಕೊಂಡು ಸಾರೆಲ್ಲ ಮಾಡಿ ಚೆನ್ನಾಗಿ ಪಿಕ್ನಿಕ್ ಮಾಡ್ಕೊಂಡು ಹೋಗ್ಬಹುದು. ಇಲ್ಲಿ ಯಾರ ಮನೆಯಲ್ಲಿ ಮದುವೆ ಆಗುತ್ತದೆ ಅವರು 2 ದಿನ ನಂತರ ಬಿಗ್ರೋಟ ಆದ ನಂತರ ಏನು ಮಾಡಬೇಕು, ಮನೆಯಲ್ಲಿ ನೆಂಟರೆಲ್ಲ ಉಳಿತಾರಲ್ಲ, ಅವರ ಜೊತೆಯಲ್ಲಿ ಬಂದು ಈ ಹೊಳೆಯಲ್ಲಿ ಬಂದು ಪಿಕ್ನಿಕ್ ಮಾಡ್ಕೊಂಡು ಬಟ್ಟೆಗಳೆಲ್ಲ ಇರ್ತದಲ್ಲ ಅದೆಲ್ಲ ತೊಳೆದುಕೊಂಡು ಹೋಗುತ್ತಾರೆ. ಇಲ್ಲಿ ನೋಡಿ ಮತ್ತೊಂದು ಪೈಪ್ ನೋಡಿ, ನೀರಿನ ಪೈಪ್. ಇದು ಮತ್ತೊಂದು ಮನೆಯವರು ತಮ್ಮ ತೋಟಕ್ಕೆ ಇಲ್ಲಿಂದ ನೀರನ್ನು ತೆಗೆದುಕೊಂಡು ಹೋಗಿದ್ದಾರೆ. ನೋಡ್ತಾ ಹೋಗಿ. ನಾವು ಅವರ ತೋಟಕ್ಕೆ ಹೀಗೆ ಹೋಗ್ತಾ ಇದ್ದೀವಿ. ಬಿಬಿ ಆಯಿಷಾ ಅವರ ತೋಟ ಹೀಗೆ ನಮಗೆ ಸಿಗ್ತಾ ಉಂಟು, ಅಂದರೆ ಸಾದಿಕ್ ತೋಟ. ನೋಡಿ ಈಗ ಮುಂದುಗಡೆ ನಾವು ಹೋಗ್ತಾ ಇದ್ದೀವಿ. ಎಷ್ಟು ದೊಡ್ಡ ಮರ ಇದೆ ನೋಡಿ, ಟೊಂಗೆಗಳು ಹೇಗಿದೆ ನೋಡಿ. ಹೆದರಿಕೆ ಆಗ್ತದಪ್ಪ, ಇಲ್ಲಿ ಹಾವು ಇರ್ಬೋದಂತ. ಎಲ್ಲ ನೋಡಿ, ಸಾವಕಾಸಾಗಿ ಹೋಗ್ಬೇಕ್ರಿ, ಸಾವಕಾಸಾಗಿ ಹೋಗ್ಬೇಕು. ಮುಳ್ಳುಗಳಿವೆ, ಬಾಂಬುಗಳ ಇದು ಇಲ್ಲ ಅಲ್ಲ, ಅದರ ಮುಳ್ಳು ಇಲ್ಲಿ ಬಿದ್ದದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಬಿಲಾವಿ ಗಿಡನೂ ಇದೆ. ಆ ಗಿಡದ ಎಲೆ ನಮಗೆ ತಾಕಿದ್ರೆ ಅಂದರೆ ಅದರ
ನೀರೆಲ್ಲ ತಾಗ್ದರೆ ಅಂದರೆ ನಾವು ದಪ್ಪ ಆಗಿ ಹೋಗ್ತೀವಿ. ಇಲ್ಲಿ ನೋಡಿ, ಅಲ್ಲಿ ಅವರು ಮುಂದೆ ಹೋಗ್ತಾ ಇದ್ದಾರೆ, ನಾವು ಅವರವರ ಹಿಂದೆ ಬರ್ತಾ ಇದ್ದೀವಿ. ನೋಡಿ ಎಷ್ಟು ಎಲೆಗಳು ಬಿದ್ದಂತೆ. ಇವು ಎಷ್ಟು ದೂರ ಹೋಗಬೇಕಪ್ಪ. ಅವರು ಬೇಲಿ ಹಾಕಿದ್ದಾರೆ, ಕರೆಂಟ್ ಬೇಲಿ ಹಾಕಿಬಿಟ್ಟಾರೆ ಅವರು. ದನಗಳೆಲ್ಲ ಬರ್ತದೆ, ಯಾರು ತನ್ನ ತೋಟದಲ್ಲಿ ಕದಿಲಿಕ್ಕೆ ಬರ್ತಾರಂತ ಇಲ್ಲಿ ಊರಿನ ಜನರೇನು ಮಾಡ್ತಾರಂತ ಬೇಲಿಗೆ ಕರೆಂಟ್ ಬಿಡ್ತಾರೆ. ಅದು ಒಂಥರ ಶಾಕ್ ಕೊಡ್ತದೆ ಕರೆಂಟ್ ಬಿಟ್ಟರೆ. ದನಗಳಿಗೆಲ್ಲ ಮತ್ತು ಬೇರೆ ಜಾನುವಾರುಗಳಿಗೆಲ್ಲ ಇಲ್ಲಿ ಒಳಗಡೆ ಬರಲಿಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ, ಅಲ್ಲಿಂದ ಬಂದಿತ್ತಲ್ಲ ಪೈಪ್, ಇಲ್ಲಿ ಬಂತೀವಿ ನೋಡಿ. ಈಗ ನೋಡಿ, ನಾವು ಇಲ್ಲಿ ಸಾದಿಕ್ ಬಿಬಿ ಆಯಿಷಾ ತೋಟಕ್ಕೆ ನೋಡಿ ಇಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದು ಹೊಳೆ ನೀರು ಅವ್ರು ತಗೊಂಡು ಇಲ್ಲಿ ಬಂದಿದ್ದಾರೆ. ಇದು ನೋಡಿ ಒಂದು ಜಂಗಲಿ ಗಿಡ, ಅದು ಇಲ್ಲಿ ನೋಡಿ, ಇಲ್ಲೋ ನೀರದೆ. ಈ ಊರಿನಲ್ಲಿ ನೀರೇನು ಕಡಿಮೆ ಇಲ್ಲ. ಯಾವಾಗ ಬೇಕಾದರೂ ನೀರು ಸಿಗ್ತದೆ. ಎಷ್ಟು ತೋಟ ನೋಡಿ, ಈಗ ಎಷ್ಟು ಹಸಿರಾಗಿದೆ ಅಂದರೆ, ಎಷ್ಟು ಚಲೋ ಆಗಿ ತೋಟ ಮಾಡಿದ್ದಾರೆ ಅಂದರೆ ಇವರು. ಇಲ್ಲಿ ನೋಡಿ, ನಾವು ಈಗ ಇವರ ಬೇಲಿ ಹತ್ತಿ ಅವ್ರ ತೋಟದಲ್ಲಿ ಹೋಗಿ ಮತ್ತೆ ರೋಡಿಗೆ ಹೋಗಬೇಕು. ಇಲ್ಲಾಂದರೆ ನಮಗೆ ರೋಡು ಹೋಗ್ಲಿಕ್ಕೆ ಜಾಗ ಇಲ್ಲ. ಈಗ ನೋಡಿ, ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಈ ಥರ ಅವರ ಬೇಲಿ ಸೈಡಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಜಾಲನ್ನು ಹಾಕಿದ್ದಾರೆ ಅವರು. ಇದು ಬರ್ತದಲ್ಲ, ದನಗಳು ಎಲ್ಲ ಬರ್ತದಲ್ಲ, ಅದರಿಂದ ಇದು ಜಾಲಿ ಹಾಕಿದ್ದಾರೆ ಅವರು. ಇಲ್ಲಿ ನೋಡಿ, ಕರೆಂಟ್ ಕೇಬಲ್ ಮಷೀನ್ ಹಾಕಿದಾರಲ್ಲ ಅಲ್ಲಿ ಒಳಗೆ, ಅದರ ಕೇಬಲ್ ನೋಡಿ. ಇಲ್ಲಿ ನೋಡಿ ತೋಟ, ಗ್ಯಾರ್ ಗಿಡ ನೋಡಿದ್ರಿ, ಇಲ್ಲಿ ನೋಡಿ ಪ್ಲಾಂಟೇಶನು ಮಾಡಿದ್ದಾರೆ. ಇಲ್ಲಿ ಅಕೇಶ್ ಗಿಡ ಹಾಕಿದ್ದಾರೆ ನೋಡಿ, ಫಾರೆಸ್ಟ್ದವರು. ಸುಮಾರು ದೊಡ್ಡಾಗಿದೆ ಗಿಡ. ಈ ಫಾರೆಸ್ಟ್ದವ್ರು ಏನು ಮಾಡ್ತಾರಂದರೆ ಎಲ್ಲ ಗಿಡಗಳು ಹಾಕ್ತಾರೆ ಪ್ಲಾಂಟೇಶನ್ನಲ್ಲಿ. ಒಂದು 10 ವರ್ಷ ಆದಮೇಲೆ ಅದು ಕಟಿಂಗಿಗೆ ಬರ್ತದೆ. ನಂತರ ಅವರು ಆ ಗಿಡದ ಎಲ್ಲ ಪೋಲ್ಸ್ ಎಲ್ಲ ತಗೊಂಡು ಹೋಗಿ ಬೇರೆ ಬೇರೆ ಇದಕ್ಕೆ ಯೂಸ್ ಮಾಡ್ತಾರೆ. ಇದು ಅಕೇಶಿನ ಪೋಲ್ಸ್ ಏನು ಮಾಡ್ತಾರಂತ, ಇಲ್ಲಿ ದಾಂಡೇಲಿಯಲ್ಲಿ ನಮ್ಮದು ಕಾಗದದ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿ ತೆಗೆದುಕೊಂಡು ಒಯ್ಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಇವರು. ಎಲ್ಲೋ ನೋಡಿ, ಗ್ಯಾರಿನ ಗಿಡ ಉಂಟು. ಈಗ ಗ್ಯಾರಿ ಹಣ್ಣು ಆಗುವ ಇದು ವೇಳೆ ಅಲ್ಲ, ಸಮಯ. ತುಂಬ ಗ್ಯಾರಿನ ಗಿಡಗಳಿವೆ ಇಲ್ಲಿ. ಕಾಗೆಗಳು, ಇದು ಮಂಗಗಳು ಎಲ್ಲ ಗ್ಯಾರ್ ಹಣ್ಣು ಮನೆಗಳಿಂದ ತೆಗೆದುಕೊಂಡು ಬಂದು ಬೀಜ ಎಲ್ಲ ಎಲ್ಲೆಲ್ಲೂ ಬೆಳೆಸಿ ಹಾಕ್ತಾರಲ್ಲ, ಅದರಿಂದ ಈ ಬೆಟ್ಟದಲ್ಲೂ ಇಲ್ಲೂ ಈ ಹೊಳೆ ಸೈಡಿಗೆಲ್ಲ ಗ್ಯಾರ್ ಗಿಡ ಆಗಿ ಬಿಟ್ಟದೆ. ಯಾರು ಬೇಕಾದರೂ ತೆಗೆದುಕೊಂಡು ಹೋಗ್ಬೋದು ಗ್ಯಾರ್ ಹಣ್ಣು. ಇಲ್ಲಿ ಕೋಕಮ್ ಗಿಡನೂ ಉಂಟು, ಆದರೆ ಕೋಕಮ್ ಆಗಲಿಲ್ಲ. ಅದು ಮಂಗ ಎಲ್ಲ ಆಗಿತ್ತಿರಬೇಕು, ಮಂಗ ಎಲ್ಲ ತಿನ್ಕೊಂಡು ಹೋಗಿದೆ. ಅಲ್ಲಿ ನೋಡಿ, ಒಂದೊಂದು ಕೋಕಮ್ ಗಿಡ ಉಂಟು, ಅಂದರೆ ಬೆರೆಂಡ್ ಅಂತ ಹೇಳ್ತಾರಲ್ಲ ಅದು. ನೋಡಿ, ಈಗ ಹೋಗ್ತಿದ್ದೀವಿ. ಈಗ ಸುಮಾರು ದೂರ ಹೋಗ್ಬೇಕು. ಹತ್ತತ್ತು ಸಾಕಾಯ್ತಪ್ಪ. ನಡೀತಾ ಇದ್ದವರಿಗೆ ಅದು ಅಷ್ಟು ಏನು ಇದು ಆಗೋದಿಲ್ಲ. ನಾವು ನಡೆಯೋದು ಕಡಿಮೆ ಅಲ್ಲ, ಅದರಿಂದ ಸ್ವಲ್ಪ ನಂಗೆ ಸಾಕಾಯಿತು.
ಮತ್ತು ಮುಂದೆ ಹೋಗ್ಬೇಕಂತೆ. ನೋಡಿ ಏನಿತ್ತು ಅಂತ ನೋಡ್ತಾ ಇದ್ದಾರೆ. ಸರ್ರ ಅಂತ ಆವಾಜ್ ಬಂತು ನಮಗೆ, ಏನು ಇದೆ ಹಾಗೆ ಇದೆ ಅಂತ ನೋಡಿದ್ರು. ಮತ್ತೆ ಹೋಗ್ಬೇಕ್ರಿ, ಮತ್ತೆ ಹೋಗ್ಬೇಕು ಮತ್ತೆ ಮುಂದೆ. ಸಾದ್ರಾಣಿಗೆ ಮುಗಿದಿಲ್ಲ ಅದು. ಇದು ಫಾರೆಸ್ಟ್ ಏರಿಯಾ ಅಲ್ಲ, ಹೋಗ್ತಾ ಮೌಂಟ್ ಎವರೆಸ್ಟ್ ಹೆಂಗೆ ಹತ್ತಾರಲ್ಲ ಅದೇ ರೀತಿ ಇದು ಹೋಗ್ತಾ ಹೋಗ್ತಾ ಇದೆ, ನಂತರ ಸಿಗ್ತದೆ ಊರು. ಇಲ್ಲಿ ನೋಡಿ ಹೋಗ್ತಾ ಹೋಗ್ತಾ ಒಂದು ಊರಿಂದ ನಾವು ಮತ್ತೊಂದು ಊರಿಗೆ ಹೋಗಿ ಮುಟ್ತಾರೆ. ಇಲ್ಲಿಂದ ನಾವು ಹೊಳೆಯಿಂದ ಈ ಸೈಡ್ ಹೋದರೆ ಸಂತೆಗುಳಿ ಅಂತ ಒಂದು ಊರಿದೆ, ಅಲ್ಲಿ ಹೋಗ್ತಾರೆ. ಅದರ ನಮ್ಮ ಹಿಂದ್ಗಡೆ ಸೈಡ್ ಹೋದರೆ ಮತ್ತೊಂದು ಬಡಾಲ್ ಅಂತ ಊರಿದೆ, ಆ ಸೈಡ್ ಹೋಗ್ತಾರೆ. ಹೊಳೆಯಿಂದ ತುಂಬ ಸಮೀಪ ಆಗ್ತದೆ ಅಂತ ಹೇಳ್ತಾರೆ ಜನರು. ಇಲ್ಲಿ ನೋಡಿ ನಾವು ಇಲ್ಲಿ ಬಂದು ಮುಟ್ಟಿದ್ರು. ಇಲ್ಲಿ ನೋಡಿ ಗ್ಯಾರಿನ ತೋಟ, ಎಷ್ಟು ದೊಡ್ಡ ದೊಡ್ಡವಾದ ಗಿಡಗಳುಂಟು. ಇವರು ಗ್ಯಾರಿನ ಗಿಡ ನೆಟ್ಟಿ ಅದಕ್ಕೆ ಕಾದೆಲ್ಲ ಸರಿಯಾಗಿ ಹಾಕಿ ನೀರೆಲ್ಲ ಬಿಡ್ತಾರಲ್ಲ, ಮಣ್ಣೆಲ್ಲ ಹಾಕಿ, ಅದರಿಂದ ಅಷ್ಟು ಚೆನ್ನವಾಗಿದೆ. 3 ಅಥವಾ 5 ವರ್ಷದ ಒಳಗೆ ಅವರಿಗೆ ಗ್ಯಾರಿನ ಫಲ, ಆ ಗ್ಯಾರಲ್ಲ ಅಡಿಕೆ ಗಿಡ 3ರಿಂದ 5 ವರ್ಷದ ಒಳಗೆ ಅವರಿಗೆ ಫಲವನ್ನು ಕೊಡುತ್ತದೆ. ನೋಡಿ ಎಷ್ಟು ದಪ್ಪ ದಪ್ಪವಾಗಿದೆ ಅಂದರೆ ಆ ಅಡಿಕೆ ಗಿಡ. ಒಂದೊಂದು ತೆಂಗಿನ ಗಿಡನೂ ಹಾಕಿದ್ದಾರೆ ಅವರು ಸೈಡಿಗೆ. ಮಧ್ಯದಲ್ಲಿ ಎಲ್ಲ ಅಡಿಕೆ ಗಿಡ ಮತ್ತು ಸೈಡಿಗೆಲ್ಲ ತೆಂಗಿನ ಗಿಡ ಹಾಕಿದ್ದಾರೆ. ಅಂದರೆ ಅದು ಶಿಯಾಳೆ ಆಗುವ ತೆಂಗಿನ ಗಿಡ ಇದು. 3 ವರ್ಷ 5 ವರ್ಷದ ಒಳಗೆ ಈ ಗಿಡಕ್ಕೆ ಶಿಯಾಳೆ ಆಗುತ್ತದೆ. ನೋಡಷ್ಟು 3 ವರ್ಷದ ಗಿಡ ಅಂತೆ. ಇಲ್ಲಿ ನೋಡಿ, ಈಗ ನಿಮಗೆ ಅಲ್ಲಿ ದೊಡ್ಡ ದೊಡ್ಡ ಎಲೆ ಗಿಡ ಕಾಣ್ತಾ ಇದೆಯಲ್ಲ, ಅದನ್ನು ಕೊಂಡು ಬೇಲಿ ಹಾಕ್ತಾರೆ. ಬೇಲಿಯನ್ನು ಹಾಕಲಿಕ್ಕೆ ಈ ಗಿಡಗಳು ಯೂಸ್ ಮಾಡ್ತಾರೆ ಈ ಊರಿನಲ್ಲಿ. ಇಲ್ಲಿ ನೋಡಿ ಗ್ಯಾರಿನ ಗಿಡನೂ ಕಾಣ್ತಾ ಉಂಟು. ಮತ್ತು ನಾವು ಈಗ ರೋಡಿಗೆ ಹೋಗ್ಬೇಕಂದ್ರೆ ಮತ್ತೆ ಸುಮಾರು ಹೋಗ್ಬೇಕು. ಸಾವಕಾಸವಾಗಿ ಹೋಗ್ತಾ ಇದ್ದಾರೆ ನಾವು. ನೋಡಿ ಈಗ ಇಲ್ಲಿ ನೋಡಿ ಹೇಗೆ ಅದು ಗಟಾರದ ಒಳಗಡೆ ಹೋಗ್ಲಿಕ್ಕೆ ಹೇಗೆ ಅವರು ಇದು ಮಾಡಿದಾರಂತ ಬ್ರಿಡ್ಜ್. ಇದು ಇದು ಅಡಿಕೆ ಗಿಡ ಇರ್ತದಲ್ಲ, ಅದನ್ನು ಕಟ್ ಮಾಡಿ ಅವರು ಬ್ರಿಡ್ಜ್ ಮಾಡಿ ಇಟ್ಟಾರೆ. ನೋಡಿ ನಾವು ತೋಟದ ಒಳಗೆ ಬಂದರು. ಈಗ ನಮ್ಮ ಮನೆಗೆ ಹೋಗಲಿಕ್ಕೆ ನಾವು ಇವರ ತೋಟದ ಒಳಗಿಂದ ಮನೆಗೆ ಹೋಗ್ತಾರೆ. ಇಲ್ಲಿ ನೋಡಿ ಈಗ ಇಲ್ಲಿ ನೋಡಿ ಯಾರು ಅಡಿಕೆ ಗಿಡ ಹತ್ತಲಿಕ್ಕೆ ಯಾವ ರೀತಿ ಅವರು ಇದು ಸಿಡಿ ಮಾಡಿದ್ದಾರೆ ಅಂತ. ಅದು ಎಲೆ ಬಳ್ಳಿನೂ ಹತ್ತಿದ್ದಾರೆ. ಮತ್ತು ಕಪ್ಪು ಮೆಣಸು, ಕಾಲಿ ಮಿರ್ಚಿ ಅಂತ ಹೇಳ್ತಾರೆ, ಕಪ್ಪು ಮೆಣಸು, ಅದರ ಇದು ಬಳ್ಳಿಯನ್ನು ಅಡಿಕೆ ಗಿಡಕ್ಕೆ ತುಂಬಾ ಹಚ್ಚಿದ್ದಾರೆ. ಅದಕ್ಕೆ ತುಂಬ ರೈಟ್ ಇದೆ ಅಲ್ಲ, ಅದರ ಸಲುವಾಗಿ. ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಅಡಿಕೆ ಗಿಡಗಳಿವೆ. ಅದರಲ್ಲಿ ಒಂದೊಂದು ಮಾವಿನ ಗಿಡನೂ ಉಂಟು. ಮತ್ತು ಜಾಯ್ಫಲ್ ಗಿಡನೂ ಹಾಕಿದ್ದಾರೆ. ಅದು ಜಾಯ್ಫಲ್ ನೋಡಿ, ಅದು ನೋವಾದರೆ ನಾವು
ಅದು ಯೂಸ್ ಮಾಡ್ತಾರಲ್ಲ ಜಾಯ್ಫಲ್, ಆ ಜಾಯ್ಫಲ್ ಗಿಡನೂ ಇಲ್ಲಿ ಉಂಟು. ಇಲ್ಲಿ ನೋಡಿ ಯಾವ ರೀತಿ ಅವರು ಬ್ರಿಡ್ಜ್ ಮಾಡಿದಾರಂತ, ಅಡಿಕೆ ಗಿಡ ಕಟ್ ಮಾಡಿ ನೋಡ್ತೀರಿ. ಈ ರೀತಿ ಎಲ್ಲ ಜುಗಾಡು ಮಾಡ್ತಾರೆ. ಇಲ್ಲಿ ನೋಡಿ ನಾವು ಸುಮಾರು ಸಮೀಪ ಬಂದು ಮುಟ್ರು. ಇಲ್ಲೇ ಅವರು ಎಂಥ ಕಟ್ಟಲಿಕ್ಕೆ ಕಲ್ಲೆಲ್ಲ ತಂದು ಹಾಕಿದ್ದಾರೆ. ನೋಡಿ ಇಲ್ಲಿ ತೋಟ, ತೆಂಗಿನ ಗಿಡ ನೋಡಿ ಎಷ್ಟು ದೊಡ್ಡಾಗಿದೆ ಅಂತ ನೋಡಿ. ಇಲ್ಲಿ ನೋಡಿ ಎಷ್ಟು ದೊಡ್ಡದ ಪೇರಿನ ಗಿಡ. ಇಲ್ಲಿ ನೋಡಿ ನಾವು ಸಮೀಪ ಬಂದರೆ ಇಲ್ಲಿ ಗೆದ್ದೆನೂ ಇದೆ. ಇವರು ಇಲ್ಲಿ ಗೆದ್ದೆ ಮಾಡ್ತಾರಂತೆ ಈ ಮನೆಯವರು. ನೋಡ್ತಾ ಹೋಗಿ ನಾವು ಮನೆಗೆ ಸಮೀಪ ಬರ್ತಿದ್ದಾರೆ ರೋಡಿಗೆ. ಇಲ್ಲಿ ನೋಡಿ ಎಷ್ಟು ಗಿಡಗಳಿವೆ ಅಂತ. ಅಲ್ಲಿ ನೋಡಿ ಒಂದು ಸಂಪಿಗೆ ಗಿಡ ಉಂಟು. ತುಂಬಾ ಸೆಕೆ ಆಗ್ತಾನೂ ಉಂಟು ನೋಡಿ ಯಾವ ರೀತಿ ಬಿಸಿಲು ಇದೆ ಅಂತ. ಬಿಸಿಲು ನೋಡಿದ್ರೆ ನೀವು ಅಂದಾಜು ಮಾಡ್ಬೋದು, ತುಂಬ ಸೆಕೆನೂ ಆಗ್ತಾ ಉಂಟು. ಮನೆಗೆ ಹೋಗಿ ಈಗ ತಂಡ ರಾಗಿ ನೀರು ಕುಡಿಬೇಕು. ಇಲ್ಲಿ ನಮ್ಮ ಊರಿನಲ್ಲಿ ರಾಗಿ ನೀರು ತುಂಬ ಫೇಮಸ್. ನಾವು ಇಲ್ಲಿ ರಾಗಿ ನೀರೇ ಹೆಚ್ಚು ಕುಡಿಯೋದು. ಜ್ಯೂಸ್ ಎಲ್ಲ ಕುಡಿತಾರೆ, ಆದರೆ ರಾಗಿ ನೀರು ತುಂಬ ಹೆಲ್ತಿಗೆ ಚಲೋ ಅಲ್ಲ. ಆದ್ದರಿಂದ ರಾಗಿ ನೀರು ಹೆಚ್ಚು ಇಲ್ಲಿ ಯೂಸ್ ಮಾಡ್ತಾರೆ. ಅದು ತುಂಬಾ ತಂಡ ಕೊಡ್ತದಲ್ಲ. ಮತ್ತು ಲೆಮನ್ ಜ್ಯೂಸು ಯೂಸ್ ಮಾಡ್ತಾರೆ ಮನೆಯಲ್ಲಿ. ಇಲ್ಲೇ ಆಗ್ತದ. ಇಲ್ಲಿ ನೋಡಿ ಗದ್ದೆ, ಇದು ಗ್ರಾಸ್ ನೋಡಿ ಇಲ್ಲಿ ನೋಡಿ ಇದಾಗಿದೆ. ಅಂದರೆ ಧಾನ್ ಅಂತ ಹೇಳ್ತಾರಲ್ಲ ನಾವು, ಇದರಿಂದ ಅಕ್ಕಿ ಮಾಡ್ತಾರೆ. ಇಲ್ಲಿ ನೋಡಿ ಯಾರೋ ಮನೆ ಬಂತಪ್ಪ, ಇವ್ರದ್ದೇ ಗೆದ್ದೆದ್ದು. ಅಲ್ಲಿ ನೋಡಿ ಅಲ್ಲಿ ಒಂದು ಕಬ್ಬನ್ನು ನೆಟ್ಟಿದ್ದಾರೆ ಅವರು. ಮಧ್ಯದಲ್ಲಿ ಒಂದೊಂದು ಬೇರೆ ಟೈಪ್ ಗಿಡ ಎಂತಂತ ನೆಡ್ತಾರೆ. ಅದರ ಜೊತೆಲಿ ಅದನ್ನು ಆಗ್ತದಲ್ಲ. ಮತ್ತು ಇವರು ಎಲ್ಲ ತರಕಾರಿಗಳು ತನ್ನ ತೋಟದಲ್ಲೇ ನೆಡಿತಾರೆ, ಮತ್ತು ಮಾರ್ಕೆಟಿಂದ ತೆಗೆದುಕೊಂಡು ಬರೋದಿಲ್ಲ. ಮತ್ತು ಬೇರೆ ಟೈಪ್ ಹೂವಿನ ಗಿಡ, ಸಂಪಿಗೆ ಹೂವು, ಮೊಗರ ಹೂವು, ಅದೆಲ್ಲಗಳು. ಇಲ್ಲಿ ನೋಡಿ ಬಾವಿ ನೋಡಿ, ಇವರ ಬಾವಿಲಿ 6 ಫೂಟಿಗೆ ನೀರು ಬಂದದಂತೆ. ಶೇಡಿ ನೀರು. ಈಗ ನೋಡಿ ಇಲ್ಲಿಂದ ಹೋಗಿ ನಾವು ಈಗ ಆ ಸೈಡಿಂದ ಹೋಗಿದ್ದಾರಲ್ಲ, ಈಗ ನಾವು ಬೇರೆ ಸೈಡಿಂದ ನಮ್ಮ ಮನೆಗೆ ರೋಡಿಗೆ ಬರ್ತಾ ಇದ್ದಾರೆ. ಕುಮಟಾ ಸಿದ್ದಾಪುರ ರೋಡಿಗೆ ಬರ್ತಾ. ಇಲ್ಲಿ ಹೂವು ನೋಡಿ ಎಷ್ಟು ಹೂವುಗಳಾಗಿವೆ ಅಂತಾರೆ. ಇಲ್ಲಿ ನೋಡಿ ಈಗ ಬಂತು ಕುಮಟಾ ಸಿದ್ದಾಪುರ ರೋಡು ಬಂತು ನೋಡಿ, ಅಲ್ಲಿ ಬಂತು. ನಮ್ಮ ವಿಡಿಯೋ ನಿಮಗೆ ಚೆನ್ನಾಗಿ ಕಾಣಿಸಿದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋನಲ್ಲಿ. ಓಕೆ, ಬಾಯ್.